ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಿನಿ. ನನಗೆ 39 ವರ್ಷ. ನನ್ನ ಗಂಡ ನಮ್ಮದೇ ಸ್ವಂತ ಗದ್ದೆಯಲ್ಲಿ ಕಬ್ಬನ್ನು ಬೆಳೆಸಿಕೊಂಡು ಜೀವನ ಸಾಗಿಸುವ ಸಾಮಾನ್ಯ ಕೃಷಿಕ. ನಮ್ಮ ಪುಟ್ಟ ಕುಟುಂಬದಲ್ಲಿ ಒಬ್ಬಳೇ 8 ವರ್ಷದ ಮಗಳು ಕೂಡ ಇದ್ದಾಳೆ. ಒಂದು ದಿನ ಎಂದಿನಂತೆ ನನ್ನ ಗಂಡ ಕಬ್ಬಿನ ಗದ್ದೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಟರು. ನಾನು ಅವರಿಗಾಗಿ ಮಧ್ಯಾಹ್ನದ ಊಟಕ್ಕೆ ತರಕಾರಿಗಳು ಮತ್ತು ಧಾನ್ಯಗಳನ್ನು ಸಿದ್ಧಪಡಿಸಿ ಅಡುಗೆಯನ್ನು ಮಾಡಿ ತಟ್ಟೆಯಲ್ಲಿ ಹಾಕಿಕೊಂಡು ಗದ್ದೆಯ ಕಡೆ ನಡೆದುಕೊಂಡು ಹೋದೆ. ಗದ್ದೆಯನ್ನು ತಲುಪಿದಾಗ ನನ್ನ ಗಂಡನ ಜೊತೆ ಅವರ ಸ್ನೇಹಿತರು ಕೆಲಸ ಮಾಡುತ್ತಿರುವುದನ್ನು ಗಮನಿಸಿದೆ. ನಾನು ತಂದಿದ್ದ ಊಟವನ್ನು ಇಬ್ಬರಿಗೂ ಕೊಡಲು ಅವರನ್ನು ಕರೆದೆ. ಇಬ್ಬರೂ ಕೈ ಕಾಲು ತೊಳೆದುಕೊಂಡು ಬಂದು ಕುಳಿತರು. ಆಗ ನನ್ನ ಗಂಡ, ನಿನಗೆ ಹೇಳುವುದನ್ನು ಮರೆತೆ, ನನ್ನ ಸ್ನೇಹಿತ ಕೂಡ ಗದ್ದೆಗೆ ಬರುತ್ತಾನೆಯೆಂದು ಹೇಳಿದರು. ಅವರ ಸ್ನೇಹಿತ, ಪರವಾಗಿಲ್ಲ ಬಿಡಿ, ನಾವು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೇವೆ ಎಂದು ನಗುಬಿಟ್ಟರು. ಮರದ ನೆರಳಿನಲ್ಲಿ ತಂಪಾದ ಗಾಳಿ ಬೀಸುತ್ತಿದ್ದ ಕಾರಣ ಊಟ ಮಾಡುವ ವಾತಾವರಣ ತುಂಬಾ ಸುಂದರವಾಗಿತ್ತು. ನಾನು ಒಬ್ಬರಿಗಾಗೆ ಊಟ ತಂದಿದ್ದ ಕಾರಣ ಇಬ್ಬರಿಗೆ ಊಟ ಸ್ವಲ್ಪ ಕಡಿಮಾಯ್ತು. ಊಟ ಮಾಡಿದ ಬಳಿಕ ನನ್ನ ಗಂಡ ಸ್ವಲ್ಪ ಹೊತ್ತು ನಿದ್ದೆ ಮಾಡುತ್ತೇನೆಯೆಂದು ಮಲಗಿಕೊಂಡರು. ನಾನು ಮತ್ತು ಅವರ ಸ್ನೇಹಿತ ಮಾತನಾಡುತ್ತಾ ಕಾಲ್ನಡಿಗೆಯಲ್ಲಿ ಗದ್ದೆಯ ಕಡೆ ಹೊರಟೆವು. ಕಬ್ಬಿನ ಗದ್ದೆಯಲ್ಲಿ ತಂಪಾದ ಗಾಳಿ ಬೀಸುತ್ತಿತ್ತು. ಎತ್ತರವಾಗಿ ನಿಂತಿದ್ದ ಕಬ್ಬನ್ನು ನೋಡಿ ನಾನು, ನೀವು ಇಬ್ಬರೂ ಗದ್ದೆಯನ್ನು ಚೆನ್ನಾಗಿ ನೋಡಿಕೊಂಡಿದ್ದೀರಿ ಎಂದು ಹೊಗಳಿದೆ. ಅವರು ನಗುತ್ತಾ, ಧನ್ಯವಾದಗಳು ಎಂದರು. ನನಗೆ ಕಬ್ಬನ್ನು ತಿನ್ನಲು ಆಸೆ ಬಂದಿದೆಯೆಂದು ನಾನು ಹೇಳಿದಾಗ ಅವರು, ಇದು ನಿಮ್ಮದೇ ಗದ್ದೆ, ಎಷ್ಟು ಬೇಕಾದರೂ ತಿನ್ನಬಹುದು ಎಂದು ಹೇಳಿದರು. ನಾನು ನಗುತ್ತಾ, ಸರಿ, ಒಂದು ಕಿತ್ತು ಕೊಡಿ ಎಂದೆ. ಅವರು ದೊಡ್ಡದಾಗಿ ಬೆಳೆದಿದ್ದ ಕಬ್ಬನ್ನು ಕತ್ತರಿಸಿ ಕೊಟ್ಟರು. ನಾನು ಅದನ್ನು ಸವಿಯುತ್ತಾ ತಿನ್ನುತ್ತಿದ್ದಾಗ ಅವರು ನಗುತ್ತಾ, ನೀನು ಚಿಕ್ಕ ಮಕ್ಕಳು ತಿನ್ನುವ ಹಾಗೆ ತಿನ್ನುತ್ತಿದ್ದೀಯ ಎಂದು ಕಿತ್ತಾಟ ಮಾಡಿದರು. ಕಬ್ಬು ತುಂಬಾ ರುಚಿಯಾಗಿದ್ದ ಕಾರಣ ನಾನು ಕೊನೆಗೆ ಒಂದು ಪೂರ್ಣ ಕಬ್ಬನ್ನೇ ತಿಂದು ಮುಗಿಸಿದೆ. ಅವರು ಆಶ್ಚರ್ಯದಿಂದ, ಪದ್ಮಿನಿ, ನೀವು ಕಬ್ಬನ್ನು ಇಷ್ಟು ಹೊಟ್ಟೆ ತುಂಬಾ ತಿನ್ನುವವರನ್ನು ನಾನು ಮೊದಲು ನೋಡಿಲ್ಲ ಎಂದರು. ನಾನು ನಾಚುತ್ತಾ ನಕ್ಕು, ನಿಜವಾ ಎಂದು ಕೇಳಿದೆ. ಬಳಿಕ ನಾನು ಕೇಳಿದೆ, ಸರಿ, ನೀವು ಕಬ್ಬನ್ನು ತಿನ್ನುವುದಿಲ್ಲವಾ? ಅವರು ನಗುತ್ತಾ, ನನಗೆ ಕಬ್ಬಿನ ಅಷ್ಟು ಆಸೆಯಿಲ್ಲ, ನನಗೆ ನಿಮ್ಮ ತೋಟದಲ್ಲಿರುವ ತೋತಾಪುರಿ ಹಣ್ಣಿಗೆ ತುಂಬಾ ಪ್ರೀತಿ ಎಂದರು. ನಾನು, ಅಷ್ಟೇನಾ? ಹಾಗಾದರೆ ಬನ್ನಿ, ನಮ್ಮ ಮುಂದೆ ಇರುವ ತೋಟಕ್ಕೆ ಹೋಗೋಣ ಎಂದೆ. ತೋಟದಲ್ಲಿ ಕೂಡ ತಣ್ಣನೆಯ ಶಾಂತ ವಾತಾವರಣ ಇತ್ತು. ನಾನು ಅಲ್ಲಿ ಬೆಳೆದಿದ್ದ ತೋತಾಪುರಿ ಹಣ್ಣನ್ನು ಕಿತ್ತು ಅವರಿಗೆ ಕೊಟ್ಟೆ. ಅವರು ಚಿಕ್ಕ ಮಕ್ಕಳಂತೆ ಹೆಜ್ಜೆ ಹಾಕುತ್ತಾ ಹಣ್ಣನ್ನು ಬಾಯಲ್ಲಿ ಹಾಕಿ ತಿನ್ನತೊಡಗಿದರು. ಅವರ ಉತ್ಸಾಹ ನೋಡಿ ನನಗೆ ನಗುವಂತಾಯಿತು. ಅವರು ಬೇಗ ಬೇಗ ತಿಂದು ಹಣ್ಣನ್ನು ಮುಗಿಸಿದರು. ನಂತರ ಇಬ್ಬರೂ ನೀರಿನಲ್ಲಿ ಬಾಯಿಗೆ ಅಂಟಿದ್ದ ಸಿಹಿಯನ್ನು ತೊಳೆಯುವ ಕೆಲಸ ಮುಗಿಸಿ ನಾವು ಗದ್ದೆಗೆ ಹಿಂದಿರುಗಿದೆವು. ಮನೆಗೆ ಹೋದಾಗ ನನ್ನ ಗಂಡ ಇನ್ನೂ ಮಲಗಿಯೇ ಇದ್ದರು. ನಾನು ಅವರನ್ನು ಎಬ್ಬಿಸಿ, ತಡವಾಯಿತು, ನಾನು ಹೋಗುತ್ತೇನೆ ಎಂದು ಹೇಳಿ ಮನೆ ಕಡೆ ಹೊರಟೆ. ಅವರ ಸ್ನೇಹಿತನ ಜೊತೆ ಕಳೆದ ಕ್ಷಣಗಳು ಆ ದಿನ ತುಂಬ ನೆನಪಾಗಿ ಉಳಿದವು. ಮನೆಗೆ ತಲುಪಿದ ನಾನು ಆ ನೆನಪುಗಳನ್ನೇ ಯೋಚಿಸುತ್ತಾ ನನ್ನ ಮನೆಯ ಕೆಲಸಗಳಲ್ಲಿ ತೊಡಗಿಕೊಂಡೆ. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.